ಜಾಲಿಯಾಗಿ ಹನಿಮೂನ್ಗು ಅಂತ ಕಳಿಸ್ಕೊಡಿ. ನಮ್ ಮಗಳು ಈ ಮನೇಲಿ ಮದ್ವೆ ಗಿದ್ವೆ ಇಲ್ದೆ ಕೆಲ್ಸದೊಳಗೆ ಸಾಯೋ ತನಕ ಬಿದ್ದಿರ್ಲಿ. ಬಿಟ್ಟು ಅಂದ್ರೆ ಮೊದ್ಲೇಳು ಜ್ವರದಲ್ಲಿ ನರಳ್ತಾ ಇದ್ದಾಳೆ, ನೀನಿನ್ನು ಮಾತಲ್ಲಿ ಚುಸ್ತಾ ಇದೀಯಾ? ಅಪ್ಪ ಶ್ರುತಿ, ಈ ಮದ್ವೆ ತಯಾರಿ ಅಲ್ಲ, ಬರೀ ಅಕ್ಕನ ಮುಂದೆ ನಾಟಕ ಅಷ್ಟೇ ಅಮ್ಮ. ನಾನಿಷ್ಟೆಲ್ಲ ಗ್ರ್ಯಾಂಡ್ ಆಗಿ ಪ್ಲಾನ್ ಮಾಡ್ತಾ ಇರೋದು ಪೂಜಾ ಅಭಿ ಮದ್ವೆಗೋಸ್ಕರ ಅಲ್ಲ ಅಮ್ಮ, ನೀನು ಅಭಿನ ಮದ್ವೆಗೋಸ್ಕರ ಅಮ್ಮ. ನಿಧಾನ. ಹುಷಾರು, ನಿಧಾನ. ನಿಜನಾ ಅಪ್ಪ? ಹೌದಮ್ಮ, ನೀನೇ ಈ ಮನೆ ಸೊಸೆ, ಅದಕ್ಕೆ ಎಲ್ಲಾ ತಯಾರಿನ ಸೀಕ್ರೆಟ್ ಆಗಿ ಮಾಡ್ತಾ ಇದ್ದೀನಿ. ಹೇಗೆ ಏನು ಅಂತೆಲ್ಲ ನನ್ನ ಪ್ರಶ್ನೆ ಮಾಡಕ್ ಹೋಗ್ಬೇಡ. ಮದುವೆ ಮಂಟಪದಲ್ಲಿ ಎಲ್ಲನೂ ನಿಮ್ಗೆ ಅರ್ಥ ಆಗುತ್ತೆ. ಅಭಿ ನಿನ್ ಕುತ್ತಿಗೆಗೆ ತಾಳಿ ಕಟ್ತಾನೆ, ನೀನು ರೆಡಿಯಾಗಿರಮ್ಮ. ಇದು ನಿನ್ ಮೇಲಾಣೆ. ನಾನ್ ನಿನ್ನ ನಂಬ್ತೀನಪ್ಪ. ಈ ಮನೆ ಆಸ್ತಿ ನಮ್ ಕೈ ಬಿಟ್ಟು ಹೋಗೋದಕ್ಕೆ ನಾನು ಬಿಡೋದಿಲ್ಲಮ್ಮ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಂಡು ಇಬ್ರು ನನಗೆ ಕಾಟ ಕೊಡದೆ ನನ್ನ ಕೈ ಜೋಡಿಸಿ ಸಾಕು. ಮೊದಲು ಮಾತ್ರೆ ತಗೋ. ಮಾತ್ರೆ ಕೊಡು. ತಗೋ ಅಮ್ಮ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಬರೀ ನೀನ್ ಬರಲ್ವಾ? ಎಲ್ಲಿಗೆ? ಸರೋಜಾದೇವಿ ರಿವೆಂಟ್ ಬಗ್ಗೆ ಒಂದು ಡೀಟೇಲ್ ಡಿಸ್ಕಷನ್. ಯಾಮಿನಿ ಮೇಡಮ್ ಕ್ಯಾಬಿನ್ ಬರೋಕ್ ಹೇಳಿದ್ದಾರೆ. ನಿಂಗೆ ಮೆಸೇಜ್ ಬರ್ಲಿಲ್ವಾ? ಬಂದಿಲ್ವಲ್ಲ. ಮೇ ಬಿ ಅವ್ರು ಮರ್ತಿರ್ಬೋದು. ಸರಿ ಬಾ. ನಡಿ ನಡಿ. ಮೇಡಮ್, ಸರೋಜಾದೇವಿ ಅವ್ರ ಇವೆಂಟ್ ಡಿಸ್ಕಷನ್ ಅಂತ ಹೇಳಿದ್ರು, ಆದ್ರೆ ನೀವ್ ಮಾತ್ರ ನನಗೆ ಯಾವ ಮೆಸೇಜು ಮಾಡಿಲ್ವಲ್ಲ. ಹೌದು, ಆದ್ರೆ ನಿನಗೆ ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆಯಲ್ಲ. ನೆನ್ನೆ ಸ್ಕೂಲ್ ಪ್ರಿನ್ಸಿಪಲ್ ಫೇರ್ವೆಲ್ ಫಂಕ್ಷನ್ಗೆ ಹೋಗಿದ್ರೆ ಅಲ್ವಾ? ಆ ಈವೆಂಟ್ ಪೇಮೆಂಟ್ ಡೀಟೇಲ್ಸ್ನೆಲ್ಲ ಅಕೌಂಟ್ಸ್ ಟೀಮ್ಗೆ ಸಬ್ಮಿಟ್ ಮಾಡಿದ್ಯಾ? ನನ್ನ ಹತ್ರ ಯಾರು ಅದ್ರ ಬಗ್ಗೆ ಹೇಳೇ ಇಲ್ವಲ್ಲ ಮೇಡಮ್. ಯಾವುದೇ ಈವೆಂಟ್ ಆದ್ಮೇಲೆ 24 hours ಒಳಗೆ ಪೇಮೆಂಟ್ ಡೀಟೇಲ್ಸ್ನ ಅಕೌಂಟ್ಸ್ ಟೀಮ್ಗೆ ಕೊಡಬೇಕು. ಇದು ಕಂಪನಿ ರೂಲ್ಸ್. ಹೋಗಿ ಇಮಿಡಿಯೇಟ್ ಆಗಿ ಕೆಲಸ ಮುಗಿಸು. ಬಾಸ್ ತುಂಬಾ ಅರ್ಜೆಂಟ್ ಅಂತ ಹೇಳ್ತಿದ್ರು. ಮೇಡಮ್, ಸರೋಜಾದೇವಿ ಅವ್ರ ಇವೆಂಟ್. ಇದಕ್ಕಿಂತ ಪ್ರಿನ್ಸಿಪಲ್ ಅವರ ಫೇರ್ವೆಲ್ ಫಂಕ್ಷನ್ ನ ಅಕೌಂಟ್ ಸಮ್ಮರಿ ತುಂಬಾ ಮುಖ್ಯ. ನೀನ್ ಹೋಗಿ ಆ ಕೆಲಸ ಮಾಡು. ಇವಳೊಬ್ಳು. ನಾನ್ ಸರೋಜಾದೇವಿ ಇವೆಂಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಕ್ಕೆ ಈ ಯಾಮಿನಿ ಒಬ್ಳು ಕಲ್ಲು ಹಾಕ್ತಿದ್ದಾಳೆ. ಬೇಕು ಅಂತಾನೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ. ಕನ್ಫರ್ಮ್ ಆಗಿ ಸರೋಜಾದೇವಿ ಇವೆಂಟ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಇವಳು ಹೇಳ್ತಿದ್ದಾಳೆ. ಅದನ್ನ ನಾನು ತಿಳ್ಕೊಳ್ಳೇಬೇಕಲ್ಲ. ಅದನ್ನ ತಿಳ್ಕೊಂಡ್ರೆ ನಾನು ನೆಕ್ಸ್ಟ್ ಪ್ಲಾನ್ ಮಾಡಬಹುದು. ಏನ್ ಮಾಡ್ತಿದ್ದಾರೆ ಅಂತ ನಾನು ತಿಳ್ಕೊಳ್ಳೋದು ಹೇಗೆ? ಏನ್ ಮಾಡ್ಲಿ? ಇದೆಲ್ಲ ಸರೋಜಾದೇವಿ ಮನೆಯಲ್ಲಿ ಏನೆಲ್ಲ ಫಂಕ್ಷನ್ ನಡೆಯುತ್ತೆ ಅನ್ನೋ ಡೀಟೇಲ್ಸ್. ಯಾರೆಲ್ಲ VVIPಗಳು ಬರ್ತಿದ್ದಾರೆ, ಯಾರಿಗೇನ್ ಅಸೈನ್ ಆಗಿದೆ, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇದರಲ್ಲಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಾನು ಆ ಲಿಸ್ಟ್ನ ಹೇಗಾದ್ರೂ ತಗೊಳ್ಬೇಕು. ಆವಾಗಲೇ ನಿಶ್ಚಿತಾರ್ಥನ ನಿಲ್ಸೋಕೆ ಏನಾದ್ರೂ ಪ್ಲಾನ್ ಮಾಡೋಕ್ಕಾಗೋದು. ಈಗೇನ್ ಮಾಡೋದು?
ಓಕೆ, ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ.